ಮನೆಯಲ್ಲಿ ಮಾಡೋಂಥ ಒಬ್ಬಟ್ಟು ಬಲೂನ್ ಥರ ಬುಸ್ಸನೆ ಈ ಥರ ಉಬ್ಬಿ, ಅಂಗಡಿನಲ್ಲಿ ಸಿಗೋ ಒಬ್ಬಟ್ಟಿನ ಥರ ಅಗಲವಾಗಿ, ತೆಳ್ಳಗೆ, ಮೃದುವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ವಿಡಿಯೋನಲ್ಲಿ ತೋರಿಸೋವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದರೆ ಯಾರು ಬೇಕಾದರೂ 100% ಪರ್ಫೆಕ್ಟಾಗಿ ಒಬ್ಬಟ್ಟನ್ನ ಮನೆಯಲ್ಲೇ ಮೊದಲು ಒಬ್ಬಟ್ಟನ್ನ ಎಷ್ಟೇ ತೆಲ್ಲಿಗೆ ತಟ್ಟಿದರೂ ಕಣಕ ಕಿತ್ತೋಗಬಾರ್ದು. ಆ ರೀತಿ ಕಣಕ ಮಾಡೋದಕ್ಕೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ನೋಡೋಣ. ಕಣಕ ಮಾಡೋದಕ್ಕೆ ಈ ಲೋಟದಲ್ಲಿ 1/4 ಲೋಟದಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಇದು 200 ml ಹಿಡಿಯುವಂಥ ಲೋಟ. ಇದರಲ್ಲಿ 1/4 ಲೋಟದಷ್ಟು ಚಿರೋಟಿ ರವೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಿರೋಟಿ ರವೆಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಯೋದಕ್ಕೆ ಇಡಬೇಕಾಗತ್ತೆ. ಈ ರೀತಿ ಚಿರೋಟಿ ರವೆನ ನೆನೆಸ್ಬಿಟ್ಟು ಹಿಟ್ಟನ್ನು ಕಲಸಿದ್ರೆ ಒಬ್ಬಟ್ಟನ್ನು ಎಷ್ಟು ತೆಳ್ಳಗಾದರೂ ತಟ್ಬೋದು, ಹಾಗೆಯೇ ಮೃದುವಾಗಿ ಬರುತ್ತೆ. ಇವತ್ತು ನಾನು 1/4 ಲೋಟದಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಲೋಟದಷ್ಟು ಮೈದಾ ಹಿಟ್ಟಿಗೆ. ಹೆಚ್ಚು ಕಮ್ಮಿ ಪರವಾಗಿಲ್ಲ, ಚಿರೋಟಿ ರವೆ 1/4 ಲೋಟನಾದರೂ ಹಾಕ್ಬೋದು, ಅರ್ಧ ಲೋಟನಾದರೂ ಹಾಕ್ಬೋದು. ಆದರೆ ಈ ಥರ ನೆನೆಸ್ಬಿಟ್ಟು ಇಡಬೇಕಾಗುತ್ತೆ. ಈಗ ಸುಮಾರು 10 ನಿಮಿಷ ಈ ಚಿರೋಟಿ ರವೆ ಚೆನ್ನಾಗಿ ನೆಂದಾಗಿದೆ. ನೆಂದಿರೋ ಅಂಥ ಚಿರೋಟಿ ರವೆಗೆ ಯಾವ ಲೋಟದಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಉಪ್ಪಿನ ಪುಡಿನ ಸೇರಿಸಿ ಮೊದಲು ಆ ನೆಂದಿರೋ ಅಂಥ ರವೆಯೊಂದಿಗೆ ಈ ಮೈದಾ ಹಿಟ್ಟು, ಅರಿಶಿನ ಪುಡಿ, ಉಪ್ಪನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮೃದುವಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಒಬ್ಬಟ್ಟಿನ ಕಣಕ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾದಬೇಕಾಗತ್ತೆ. ಒಬ್ಬಟ್ಟಿನ ಕಣಕ ಎಷ್ಟು ಸಾಫ್ಟಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಈಗ ನೋಡಿ, ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಡಿತಾ ಇದ್ದೀನಿ. ಮೈದಾ ಹಿಟ್ಟಿನ ಈ ರೀತಿ ಬಡಿದ್ರೆ ತುಂಬಾ ಮೃದುವಾಗಿ ಬರುತ್ತೆ. ಈಗ ಸುಮಾರು 1-2 ನಿಮಿಷ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ನಾದಿದ ಮೇಲೆ ಒಬ್ಬಟ್ಟಿನ ಕಣಕ ತುಂಬಾ ಸಾಫ್ಟಾಗಿ ನೈಸಾಗಿ ಇದೆ. ಈಗ ನಾವೇನು ಮಾಡಬೇಕು ಅಂದರೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಬ್ಬಟ್ಟಿನ ಕಣಕನ ಎಣ್ಣೆನಲ್ಲೇ ನೆನೆಸಬೇಕು. ಎಷ್ಟು ಹೊತ್ತು? ಮಿನಿಮಮ್ 1 ಗಂಟೆಯಿಂದ 2 ಗಂಟೆವರೆಗೆ ನೆನೆಸಿದರೆ ಒಬ್ಬಟ್ಟಿನ ಕಣಕ ಎಣ್ಣೆಯಲ್ಲಿ ನೆಂದು ತುಂಬ ಸಾಫ್ಟಾಗಿ ಬರುತ್ತೆ. ಒಬ್ಬಟ್ಟನ್ನ ತೆಳ್ಳಗೆ ತಟ್ಬೋದು, ಅಗಲವಾಗಿ ತಟ್ಬೋದು. ಈಗ ಎಲ್ಲ ರೆಡಿಯಾಗಿದೆ. ಇದನ್ನು ಮುಚ್ಚಿಟ್ಬಿಟ್ಟು 1-2 ಗಂಟೆವರೆಗೆ ನೆನೆಯೋದಕ್ಕೆ ಬಿಡೋಣ. ಆ ಹೊತ್ತಿನಲ್ಲಿ ಸರಿಯಾದಂತಹ ಹದವಾದಂತಹ ಹೂರಣ ಹೇಗೆ ಮಾಡೋದು ಅಂತ ನೋಡೋಣ. ಯಾವ ಲೋಟದಲ್ಲಿ ನಾನು ಮೈದಾ ಹಿಟ್ಟು, ಚಿರೋಟಿ ರವೆ ಮೆಜರ್ ಮಾಡ್ಕೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ತೊಗರಿ ಬೇಳೆನ ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ಒಂದು 30 ನಿಮಿಷ ನೆನೆಸಿಟ್ಟಿದ್ದೀನಿ. ನೆನೆಸೋದೇನಕ್ಕೆ ಅಂತಂದರೆ ಬೇಗ ಬೇಯುತ್ತೆ ಅಂತ. ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಬೇಯಿಸ್ಬೋದು. ಈಗ ಸುಮಾರು 30 ನಿಮಿಷ ನೆನೆಸಿರೋ ಅಂಥ ಬೇಳೆನ ಕುದಿತಿರೋ ಅಂಥ 1 ಲೀಟರ್ ನೀರಿಗೆ ಹಾಕಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೆಂದಿರೋ ಅಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಬೇಳೆ ಮಾತ್ರ ಕುದಿದಿರೋ ಅಂಥ ನೀರಿಗೆ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಸುಮಾರು ಒಂದು 7-8 ನಿಮಿಷ ಬೇಯಿಸಿದರೆ ಬೇಳೆ ನೆಂದಿರುತ್ತಲ್ವ, ಹಾಗಾಗಿ ತುಂಬಾ ಸಾಫ್ಟಾಗಿ ಬೇಯ್ಕೊಬಿಡುತ್ತೆ. ಕಣಕನ ಯಾವ ಹದದಲ್ಲಿ ಕಲಿಸ್ಕೊಳ್ತೀವೋ ಅದೇ ಹದದಲ್ಲಿ ಹೂರಣನೂ ಸಹ ನಾವು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಬೇಳೆನ ಪರ್ಫೆಕ್ಟಾಗಿ ಬೇಯಿಸ್ಕೋಬೇಕು. ಅರ್ಧಂಬರ್ಧ ಬೆಂದಿದ್ರೆ ಕಣಕ ಕರೆಕ್ಟಾಗಿ ಬರೋದಿಲ್ಲ. ಈಗ ನೋಡಿದರೆ ಆ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ. ಕೈನಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಹಿಟ್ಟಿನ ಥರ ಆಗ್ತಾಯಿದೆ. ಈಗ ಬೆಂದಿರೋ ಅಂಥ ಬೇಳೆನ ಈಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಳೆ ನೋಡಿದರೆ ಗೊತ್ತಾಗುತ್ತೆ, ತೀರಾ ಅರಳ್ದಂಗೆ ಇದೆ. ಈ ರೀತಿ ಬೇಳೆ ಬೆಂದರೆ ಒಬ್ಬಟ್ಟಿನ ಹೂರಣ ಹದವಾಗಿ ಬರುತ್ತೆ. 1 ತೊಟ್ಟು ನೀರಿಲ್ದಂಗೆ ಈ ಬೇಳೆನ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ಬೇಳೆ ನೀರಿನಲ್ಲಿ ಒಬ್ಬಟ್ಟಿನ ಸಾರನ್ನ ಮಾಡ್ಬೋದು. ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ನಾನು ಅಡುಗೆ ಸಾಧನದಲ್ಲಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಇಲ್ಲಿ ಬೇಳೆ ಚೆನ್ನಾಗಿ ಫಿಲ್ಟ್ರಾಗಿ ಡ್ರೈ ಆಗಿದೆ. ಬೆಂದಿರೋಂಥ ಬೇಳೆ ನೋಡಿದರೆ ಗೊತ್ತಾಗುತ್ತೆ, ಹದವಾಗಿ ಅರಳ ಹಾಗೆ ಇದೆ. ಈ ರೀತಿ ಬೇಳೆ ಬೇಯಿಸ್ಕೊಂಡ್ರೆ ಒಬ್ಬಟ್ಟಿನ ಹೂರಣ 100% ಸಕ್ಸಸ್ಸು. ಈಗ ನಾವೇನು ಮಾಡಬೇಕಾಗತ್ತೆ, ಈಗ ಬೆಂದಿರೋಂಥ ಬೇಳೆನ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. 1 ಲೋಟ ಬೇಳೆಗೆ 1.5 ಲೋಟದಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಆದರೆ 1 ಲೋಟದ ಬೇಳೆಗೆ 1.5 ಲೋಟದಷ್ಟು ಬೆಲ್ಲದ ಪುಡಿ ಪರ್ಫೆಕ್ಟ್ ಆಗಿರುತ್ತೆ. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ಬೇಳೆ, ಬೆಂದಿರೋ ಅಂಥ ಬೇಳೆ ಜೊತೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸಾರಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ 1 ಲೋಟದಷ್ಟು ಫ್ರೆಶ್ ಆಗಿ ತುರಿದಿರೋ ಅಂಥ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. 1 ಲೋಟ ಬೇಳೆ, 1 ಲೋಟ ಕಾಯಿ ತುರಿ, 1.5 ಲೋಟದಷ್ಟು ಬೆಲ್ಲದ ಪುಡಿ. ಈಗ ನೋಡಿ, ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹೀಟಿನಲ್ಲೇ ನಾವು ಕಾಯಿ ತುರಿನ ಮಿಕ್ಸ್ ಮಾಡಬೇಕಾಗತ್ತೆ. ಫ್ಲೇಮ್ನ ಆಫ್ ಮಾಡಿಕೊಂಡೆ ಅದೇ ಹೀಟಿನಲ್ಲಿ ಕಾಯಿ ತುರಿ ಮಿಕ್ಸ್ ಮಾಡಿದರೆ ಹೂರಣ ತುಂಬಾ ರುಚಿಯಾಗಿ ಬರುತ್ತೆ.
ಕಾಯಿ ತುರಿನ ಬೇಯಿಸಬಾರ್ದು. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಒಣಶುಂಠಿ ಪುಡಿನ ಸೇರಿಸಿ ಇದಕ್ಕೆ ನೀರು ಹಾಕ್ದೇನೆ ಈ ರೀತಿ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೋಬೇಕು. ಒಂದು ಸ್ವಲ್ಪನೂ ಕಾಯಿ ತುರಿ ಕಾಣಿಸ್ಬಾರ್ದು, ಬೆಲ್ಲ ಕಾಣಿಸ್ಬಾರ್ದು, ಬೇಳೆ ಕಾಣಿಸ್ಬಾರ್ದು. ಈ ರೀತಿ ನೈಸಾಗಿ ಇರಬೇಕು. ಈಗ ರುಬ್ಬಿದಾಗ ಸ್ವಲ್ಪ ತೆಳ್ಳಗಾಗುತ್ತೆ ಕೆಲವು ಸಾರಿ, ಪರವಾಗಿಲ್ಲ. ಅದಕ್ಕೆ ಏನು ಮಾಡ್ಬೋದು ಅನ್ನೋ ಟಿಪ್ಸ್ನ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ರುಬ್ಬಿರೋ ಅಂತಹ ಹೂರಣನ ಅದೇ ಪಾತ್ರೆಗೆ, ಅಂದರೆ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಬಾಡಿಸಿದ್ರೆ ಸ್ವಲ್ಪ ತೆಳ್ಳಗಾಗಿರೋ ಅಂಥ ಈ ಹೂರಣ ಕರೆಕ್ಟ್ ಹದದಲ್ಲಿ ಬಂದುಬಿಡುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂತಂದರೆ ಈ ಸ್ವಲ್ಪ ತೆಳ್ಳಗಾಗಿರೋಂಥ ಹೂರಣನ ಫ್ರಿಜ್ಜಲ್ಲಿ ಇಟ್ಟರೆ, ಒಂದು 2-3 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಆವಾಗಲೂ ಸಹ ಪರ್ಫೆಕ್ಟ್ ಹದದಲ್ಲಿ ರೆಡಿ ಆಗುತ್ತೆ. ಈಗ ನೋಡಿದ್ರೆ ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸಿದ ಮೇಲೆ ಹೂರಣ ಕರೆಕ್ಟ್ ಹದದಲ್ಲಿ ರೆಡಿಯಾಗಿದೆ, ಆದರೆ ಸ್ವಲ್ಪ ಬಿಸಿಯಾಗಿದೆ. ಇದನ್ನು ನಾವು ಚೆನ್ನಾಗಿ ಆರಿದ ಮೇಲೆ ನಾವು ಒಬ್ಬಟ್ಟು ಮಾಡಬೇಕಾಗತ್ತೆ. ಅದು ಮಾತ್ರ ತುಂಬಾ ಮುಖ್ಯ. ರೆಡಿಯಾಗಿರೋಂಥ ಹೂರಣನ ಫ್ರಿಜ್ನಲ್ಲಿ ಏರ್ಟೈಟ್ ಬಾಕ್ಸ್ನಲ್ಲಿ ಸುಮಾರು 7-10 ದಿನ ಇಡ್ಬೋದು, ಏನೂ ಆಗಲ್ಲ. ಈಗ ಚೆನ್ನಾಗಿ ಆರಿರೋಂಥ ಹೂರಣನ ಸಮ ಪ್ರಮಾಣದಲ್ಲಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 13 ಉಂಡೆಗಳಾಗಿದೆ. ಇಲ್ಲಿ ನೋಡಿದರೆ ಕಣಕನೂ ಸಹ ಸುಮಾರು 2 ಗಂಟೆ ಎಣ್ಣೆಯಲ್ಲಿ ನೆಂದು ಪರ್ಫೆಕ್ಟ್ ಆಗಿದೆ. ಮೈದಾ ಹಿಟ್ಟನ್ನು ಈ ರೀತಿ ಎತ್ತಿದರೆ ಅಂಟಂಟಾಗಿ ಬರಬೇಕು. ಕನ್ಸಿಸ್ಟೆನ್ಸಿನೂ ಸಹ ಪರ್ಫೆಕ್ಟ್ ಆಗಿದೆ. ಕಣಕ ಹೂರಣ 2 ಹದವಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಒಬ್ಬಟ್ಟನ್ನು ಯಾವ ರೀತಿ ತಟ್ಟಿದರೆ ಬಲೂನ್ ಥರ ಉಬ್ಬುತ್ತೆ ಅಂತ ನೋಡೋಣ. ಒಬ್ಬಟ್ಟನ್ನು ತಟ್ಟೋದಕ್ಕೆ ನಾನಿವತ್ತು ಆಡಿ ಎಕೋ ಬೇಕನ್ನ ತೊಗೊಂಡಿದ್ದೀನಿ. ಇದರಲ್ಲಂತೂ ಪರ್ಫೆಕ್ಟಾಗಿ ಒಬ್ಬಟ್ಟನ್ನು ತಟ್ಬೋದು, ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬಹುದು. ಆಡಿ ಎಕೋ ಬೇಕನ್ನು ರೌಂಡಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಒಬ್ಬಟ್ಟನ್ನು ರೌಂಡಾಗಿ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಒಂದೇ ಸೈಜಲ್ಲಿ ಬರುತ್ತೆ. ಆಡಿ ಎಕೋ ಬೇಕ್ ಮೇಲೆ ನಾವು ಕಣಕ ನೆನೆಸಿದ್ವಲ್ಲ, ಅದೇ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಸವರ್ತಾ ಇದ್ದೀನಿ. ಈಗ ಕಣಕ ಯಾವ ಸೈಜಲ್ಲಿ ತೊಗೋಬೇಕು ಅಂದರೆ ಹೂರಣಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು. ಹೂರಣ ಜಾಸ್ತಿ ಇರಬೇಕು, ಕಣಕ ಸ್ವಲ್ಪ ಕಮ್ಮಿ ಇರಬೇಕು. ಕಣಕನ ಹೂರಣನ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ತಟ್ಟಿದರೆ ಪರ್ಫೆಕ್ಟಾಗಿ ತೆಳ್ಳಗೆ ಅಗಲವಾಗಿ ಬರುತ್ತೆ. ಕಣಕನ ಸೆಂಟ್ರಲ್ಲಿ ದಪ್ಪಗಿಟ್ಕೊಂಡು ಸೈಡಲ್ಲಿ ಸ್ವಲ್ಪ ತೆಳ್ಳಗಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಧ್ಯದಲ್ಲಿ ಹೂರಣ ಇಟ್ಕೊಂಡು ಕೈಯನ್ನು ಎಣ್ಣೆ ಮಾಡಿಕೊಂಡು ಈ ರೀತಿ ಕವರ್ ಮಾಡೋದಷ್ಟೇ. ಈಗ ನೋಡಿ, ಎಕ್ಸ್ಟ್ರಾ ಹಿಟ್ಟು ಬರೋದಿಲ್ಲ. ಮಧ್ಯದಲ್ಲಿ ಸೀಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಈ ರೀತಿ ಕೈನಲ್ಲೇ ಹೀಗೆ ಪ್ರೆಸ್ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ ಹೂರಣ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಎಡ್ಜಲ್ಲಿ ಕಣಕ ಇರಲ್ಲ, ಎಲ್ಲ ಕಡೆನೂ ಹೂರಣ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ಎಣ್ಣೆ ಸವರಿದಂಥ ಒಂದು ಪ್ಲಾಸ್ಟಿಕ್ ಕವರ್ನ ಮೇಲೆ ಇಟ್ಕೊಂಡು ಈ ರೀತಿ ಸವರ್ತಾ ಹೋಗೋದಷ್ಟೇ. ಒಂದೇ ಸೈಜಲ್ಲಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ಸವರ್ಬೋದು, ಎಷ್ಟು ತೆಳ್ಳಗೆ ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು. ಆಡಿ ಎಕೋ ಬೇಕು ಹಾಕಿರೋದ್ರಿಂದ ಇದರಿಂದ ತೆಗೆಯೋ ಅವಶ್ಯಕತೆನೇ ಇಲ್ಲ. ಪೇಪರ್ ಸಮೇತ ನಾವು ತವೆ ಮೇಲೆ ಹಾಕೋದಷ್ಟೇ. ನೋಡಿದ್ರಾ, ತೆಳ್ಳಗೆ ಒಬ್ಬಟ್ಟನ್ನು ತಟ್ಟಿ ರೆಡಿಯಾಗಿದೆ. ಒಳ್ಳೆ ಶೈನಿಂಗ್ ಇದೆ. ಯಾಕೆ ಅಂದರೆ ನಾವು ಬೆರಳನ್ನು ಉಪಯೋಗಿಸಿಲ್ಲ ತಟ್ಟೋದಕ್ಕೆ, ಚೆನ್ನಾಗಿ ಸವರಿರೋದ್ರಿಂದ ಒಬ್ಬಟ್ಟು ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಬಲೂನ್ ಥರ ಉಬ್ಬೋದಕ್ಕೆ ಯಾವ ರೀತಿ ಬೇಯಿಸಬೇಕು ಅಂತ ನೋಡೋಣ. ದೋಸೆ ಕಲ್ಲು ಕರೆಕ್ಟಾಗಿ ಬಿಸಿಯಾಗಿದೆ. ಈಗ ಆಡಿ ಎಕೋ ಬೇಕನ್ನ ಉಲ್ಟಾ ಹಾಕಿಬಿಟ್ಟು ಒಂದು 30 ಸೆಕೆಂಡ್ ಆದಮೇಲೆ ಆಡಿ ಎಕೋ ಬೇಕನ್ನ ತೆಗೆಯೋದಷ್ಟೇ. ಇದ್ರ ಮೇಲೆ ಮತ್ತೆ ನಾವು ಒಬ್ಬಟ್ಟನ್ನು ತಟ್ಟಬಹುದು. ಫ್ಲೇಮ್ನ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಒಂದು ಕಡೆ ಬೆಂದಾದಮೇಲೆ ಮತ್ತೊಂದು ಕಡೆ ಉಲ್ಟಾ ಹಾಕಿದರೆ ಬಲೂನ್ ಥರ ಒಬ್ಬಟ್ಟು ಉಬ್ಬುತ್ತೆ. ಯಾಕೆ ಅಂತಂದರೆ ನಾವು ಕಣಕನ ಹದವಾಗಿ ಕಲಿಸ್ಕೊಂಡಿದ್ದೀವಿ. ಹೂರಣ ಪರ್ಫೆಕ್ಟ್ ಆಗಿದೆ. ಲಟ್ಸಿರೋದು ಸಹ ಈವನ್ ಆಗಿ ಲಟ್ಸಿರೋದ್ರಿಂದ ಒಬ್ಬಟ್ಟು ತೆಳ್ಳಗೆ ಅಗಲವಾಗಿ ಮೃದುವಾಗಿ ಬರುತ್ತೆ. 2 ಕಡೆನೂ ಬೆಂದಾದಮೇಲೆ ಒಬ್ಬಟ್ಟನ್ನು ದೋಸೆ ಕಲ್ಲಿಂದ ತೆಗೆಯೋದಷ್ಟೇ. ಕಾಟನ್ ಬಟ್ಟೆ ಥರ ಮೃದುವಾಗಿದೆ. ಮೇಲ್ಗಡೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ ಈ ಬೇಳೆ ಒಬ್ಬಟ್ಟು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರೆಗೂ ಥ್ಯಾಂಕ್ ಯು. ಬಾಯ್. ಸಿ ಯು.